ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜಾಗಕ್ಕೆ ಮತ್ತೊಬ್ಬರು ಬಂದು ಕೂರ್ತಾರೆ. ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರ. ವಿಶೇಷ ಅಂದರೆ ಚಳಿಗಾಲದ ಅಧಿವೇಶನ ಬೆಳಗಾವಿಲಿ ಏನು ನಡೀತು, ಅದರ ಕೊನೆಯ ದಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟರು. ನನ್ನ ಕುರ್ಚಿಯನ್ನು ಅಲುಗಾಡಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಸಿದ್ದರಾಮಯ್ಯ ಅವರು ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಟೈಮ್ ಹೇಳಿದ್ರು, ಹೌದು ಹೈಕಮಾಂಡ್ ಶಕ್ತಿ ಮತ್ತು ಬೆಂಬಲ ಅವ್ರಿಗಿದೆ, ಆ ಕಾರಣಕ್ಕೋಸ್ಕರನೇ ಅವರು CM ಆಗಿದ್ದಾರೆ. ನಾನು ಹೇಳಿದ್ನ ಎಂದಾದರೂ 2.5 ವರ್ಷ ಆದಮೇಲೆ ನಾನು ಬರ್ತೀನಿ ಅಂತ, 5 ವರ್ಷ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅಂತ ಸಾಫ್ಟ್ ಆಗ್ಬಿಟ್ಟು ಡಿ ಕೆ ಶಿವಕುಮಾರ್. ಈಗ ಶನಿವಾರ ಸ್ಫೋಟಕವಾದಂತಹ ಸುದ್ದಿ ಹೊರಬಿದ್ದಿರುವಂಥದ್ದು, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಅದಕ್ಕೆ ಕಾರಣವಾಗಿರುವಂಥದ್ದು ದೆಹಲಿಯಿಂದ ಬಂದಂಥ ಒಂದು ಆಹ್ವಾನ ಪತ್ರ. 4 ಜನರಿಗೆ ಮಾತ್ರ ಆಹ್ವಾನ ಸಿಕ್ಕಿರುವಂಥದ್ದು. ಅದು ಡಿಸೆಂಬರ್ 27ಕ್ಕೆ. ಆ ಡಿಸೆಂಬರ್ 27ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ ಅನ್ನುವಂಥದ್ದು. ಯಾಕೆ ಏನು 5 ಮುಖ್ಯ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬೇಕಿದೆ. ನಂಬರ್ 1, ಇಷ್ಟು ದಿನ ಏನು PR ಸ್ಟಂಟ್ನ ಒಂದು ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಹೇಳ್ಕೊಂಡು ಹೋಗ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಯಾಕೆ ಬದಲಾದ್ರು, ತಣ್ಣಗಾದ್ರು? ಅವರು ಪವರ್ಲೆಸ್ ಆಗ್ತಿದ್ದಾರೆ, ಅದಕ್ಕೆ ಮುನ್ಸೂಚನೆ ಆ ಹೇಳಿಕೆ. ಇನ್ನು ಮುಂದೆ ಅವರ ಪವರ್ ತಗ್ಗುತ್ತೆ. ಏನಾಗಬಹುದು ನೋಡಿ, ಡಿಸೆಂಬರ್ 27ಕ್ಕೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ದೆಹಲಿಯಲ್ಲಿ ನಡೀತಿದೆ. ಆ ಸಭೆಗೆ ಉಪಮುಖ್ಯಮಂತ್ರಿಗಳೇ ಆಹ್ವಾನವಿಲ್ಲ, KPCC ಅಧ್ಯಕ್ಷರಿಗೆ ಆಹ್ವಾನವಿಲ್ಲ. ಮುಖ್ಯಮಂತ್ರಿಗಳಿಗೆ ಆಹ್ವಾನ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಹಿಂದುಳಿದ ವರ್ಗಗಳ ಪ್ರಭಾವಿ ನಾಯಕ ಸಿದ್ದರಾಮಯ್ಯ ಅವರ ನಂತರ BK ಹರಿಪ್ರಸಾದ್ ಅವರಿಗೆ ಆಹ್ವಾನ ಇದೆ. ನಜೀರ್ ಅಹ್ಮದ್ ಅವರಿಗೆ ಆಹ್ವಾನ ಇದೆ. ನೋಡಿ, ತುಂಬ ಸರಳವಾಗಿ ಅಹಿಂದ ನಾಯಕರಿಗೆ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು, ದೆಹಲಿಯ ನಾಯಕರು, ಕಾಂಗ್ರೆಸ್ ಹೈಕಮಾಂಡ್. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಕೊಟ್ಟಿಲ್ಲ? ಒಂದು, ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ ಮತ್ತು ನುಡಿಗಳು ರಾಹುಲ್ ಗಾಂಧಿ ಅವರಿಗೆ ಬೇಸರ ತರಿಸಿದೆ. ಇನ್ನೂ ಅವರಿಗೆ ಬೇಸರ ತಗ್ಗಿಲ್ಲ, ಆ ಕಾರಣಕ್ಕೋಸ್ಕರ ಅವರಿಗೆ ಆಹ್ವಾನ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಮತ್ತೊಂದು, ನಿರ್ಣಾಯಕ ಘಟ್ಟಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಡಿ ಕೆ ಶಿವಕುಮಾರ್ ಅವರ ಜಾಗಕ್ಕೆ ಮತ್ತೊಬ್ಬರು ಬಂದು ಕೂರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಆಗಿ ತಮ್ಮನ್ನು ನೆಚ್ಚಿಕೊಂಡಿದ್ದ ಎಲ್ಲರನ್ನೂ ಧಿಕ್ಕರಿಸಿ, ಇಲ್ಲಪ್ಪ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಪೂರ್ಣಾವಧಿಗೆ ಅವರೇ ಇರ್ತಾರೆ, ನಾನೆಲ್ಲೂ ಹೇಳಿಲ್ಲ, ಆದರೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ. ಯಾವುದು ಒಪ್ಪಂದ? ಅದು ನಿಗೂಢ ಒಪ್ಪಂದ. ಜಗದೀಶ್ವರಿ ದೇವಿಯ ದರ್ಶನ ಮಾಡಿ ಬಂದ ಮೇಲೆ ಈ ಮಾತನ್ನು ಹೇಳ್ತಾರೆ ಅಂಕೋಲದಲ್ಲಿ. ನೋಡಿ, ಇನ್ನೂ ಮುಖ್ಯ ಅಂದರೆ ಇತ್ತೀಚೆಗೆ 3 ದಿನದ ಹಿಂದೆ KN ರಾಜಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆ ಮೇ 18, 2023ನೇ ತಾರೀಕು AICC KPCCಗೆ ಕಳಿಸಿದ್ದಂತಹ ಪತ್ರ ಏನಿತ್ತು, ಆ ಪತ್ರದಲ್ಲಿದ್ದಂತಹ ಸಾಲುಗಳು ಈಗ ನಿಜವಾಗಬೇಕಿದೆ, ಚೇಂಜ್ ಆಗಲೇಬೇಕು ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಇದೇ ಡಿಸೆಂಬರ್ 18ನೇ ತಾರೀಕು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಆದಂತಹ ಒಂದು ಮಹತ್ವದ ಔತಣಕೂಟ ಏನಿತ್ತು, ಆ ಔತಣಕೂಟದಲ್ಲೂ ಕೂಡ ಚರ್ಚೆಯಾಗಿದ್ದು ಇದೇ ವಿಚಾರ. ಒಕ್ಕರಲಿನ ಒಂದೇ ಒಂದು ನಿರ್ಧಾರ, ಪ್ರಮುಖ ಧ್ಯೇಯ, ಅದು ಬದಲಾವಣೆ ಆಗಬೇಕು, CM ಬದಲಾವಣೆ ಅಲ್ಲ. ಇದೇ ಕಾರಣಕ್ಕೆ ನೋಡಿ ಡಿ ಕೆ ಶಿವಕುಮಾರ್ ಅವರು 27ರ ನಂತರ ಒಂದು ಸ್ಥಾನ ಕಳ್ಕೋತಾರೆ. ಆ ಜಾಗಕ್ಕೆ ಮತ್ತೊಬ್ಬರು ಬಂದು ಕೂತ್ಕೋತಾರೆ. ರಾಜಣ್ಣ ಅವರು ಹೇಳಿದ್ದೇನು? ಮೇ 18, 2023ರ AICCಯ ಪತ್ರದಲ್ಲಿ ಉಲ್ಲೇಖವಾಗಿದ್ದಂತಹ ಸಂಗತಿ ಏನು? ಈಗ ಆ ಜಾಗಕ್ಕೆ ಯಾರು ಬಂದು ಕೂರ್ತಾರೆ? ತುಂಬ ಸ್ಪಷ್ಟವಾಗಿ AICC ಹೇಳಿತ್ತು. ಮೇ 18, 2023 ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ 2 ದಿನ ಮುಂಚೆ. ಅದೇ ದಿನ ದೆಹಲಿಯಲ್ಲಿ ಇದೇ DK ಸುರೇಶ್ ಅವರು, ಹೌದು ನಮ್ಮ ಅಣ್ಣ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಆಗಿದೆ ಅಂತ, ಖಾಸಗಿ ವಾಹಿನಿಗೆ, ಇಂಗ್ಲಿಷ್ ಚಾನೆಲ್ ಒಂದಕ್ಕೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಸೃಷ್ಟಿಸಿಕೊಂಡ ಬಳಿಕ ಈ ಪತ್ರ ಬಂದಿತ್ತು. ಅದುವೇ 2024ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ಕೂಡಲೇ KPCC ಅಧ್ಯಕ್ಷ ಸ್ಥಾನವನ್ನು ಬದಲಿಸಬೇಕು, ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕು, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಲೆಕ್ಕ ಎಲ್ರಿಗೂ ಅನ್ವಯಿಸುತ್ತೆ ಅನ್ನೋದನ್ನು ದಾಖಲಿಸಿತ್ತು, ಉಲ್ಲೇಖಿಸಿತ್ತು. ಈಗ ನಿಗೂಢ ಒಪ್ಪಂದದ ಲೆಕ್ಕಕ್ಕೆ ಬರೋಣ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ.
ಆದರೂ ನಮ್ಮ ನಡುವೆ ಒಂದು ನಿಗೂಢ ಒಪ್ಪಂದವನ್ನು ಹೈಕಮಾಂಡ್ ಮಾಡಿದೆ, ಒಪ್ಕೊಂಡಿದ್ದಾರೆ, ಒಪ್ಪಂದ ಆಗಿದೆ, ಫಸ್ಟ್ ಟೈಮ್ ಹೇಳಿದ್ದಾರೆ. ಆ ಒಪ್ಪಂದ ಇದೇ ಇರಬಹುದಾ? DCM ಪೋಸ್ಟ್ ಜೊತೆಲಿ KPCC ಅಧ್ಯಕ್ಷ ಸ್ಥಾನನೂ ಕೊಡಬೇಕು ನನಗೆ ಅನ್ನೋದು. ಯಾಕಂದ್ರೆ KPCC ಅಧ್ಯಕ್ಷ ಸ್ಥಾನ ಹೋಗ್ಬಿಟ್ರೆ DK ಶಿವಕುಮಾರ್ ಅವರಿಗೆ ಉಳಿಯೋದು ನಾರ್ಮಲ್ ಮಿನಿಸ್ಟರ್ ಪೋಸ್ಟ್. DCM ಅನ್ನೋದು ಕೇವಲ ಒಂದು ಹೆಸರಷ್ಟೇ, ಒಂದು ಅದಕ್ಕೆ ಸಾಂವಿಧಾನಿಕ ಮನ್ನಣೆ ಏನಿಲ್ಲ. ಇನ್ನುಳಿದ ಸಚಿವರ ರೀತಿಯಲ್ಲಿ DK ಶಿವಕುಮಾರ್ ಅವರು ಇರ್ತಾರೆ. ಆದರೆ KPCC ಅಧ್ಯಕ್ಷ ಸ್ಥಾನ ಪವರ್ಫುಲ್ ಹುದ್ದೆ. ಆ ಪವರ್ಫುಲ್ ಹುದ್ದೆನೇ ಹೋಗ್ಬಿಟ್ರೆ DK ಪವರ್ಲೆಸ್ ಆಗ್ತಾರೆ. ಇದೇ ಕಾರಣಕ್ಕೆ ಡಿಸೆಂಬರ್ 27ರ AICCಯ ಸಭೆ ಏನಿದೆ, ಕಾರ್ಯಕಾರಿಣಿ ಸಭೆ, ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಯಾರು ಆ ಜಾಗಕ್ಕೆ ಬಂದು ಕೂರಬೇಕು. ಈಗಾಗಲೇ ಒಂದು ಹಂತಕ್ಕೆ ಅಲ್ಲಿಗೆ ಅಹಿಂದ ನಾಯಕರೇ ಬಂದು ಕೂರೋದು, ನೋ ಡೌಟ್. ಇನ್ಯಾರಿಗೂ ಅವಕಾಶ ಇಲ್ವೇ ಇಲ್ಲ, ಕೊಡಲ್ಲ. ಇನ್ನೂ ಒಂದ್ಸಲ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಹೇಳಬಹುದು, ಅಹಿಂದ ನಾಯಕರ ಹೊರತಾಗಿ ಇನ್ಯಾರಿಗೂ KPCC ಹುದ್ದೆ ಸಿಗಲ್ಲ. ಆ ಸಾಲಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಅದನ್ನು ಬಿಟ್ಟರೆ ಫಸ್ಟ್ ಟೈಮ್ ರಾಜ್ಯ ಕಾಂಗ್ರೆಸ್ನ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶ ಕೊಡುವ ಸಾಧ್ಯತೆ ಇದೆ. ಆಸ್ಕರ್ ಫರ್ನಾಂಡಿಸ್ ಅವರನ್ನು ಬಿಟ್ಟರೆ ಇನ್ನು ಉಳಿದಂತೆ ಬಹುಪಾಲು ಹಿಂದೂಗಳೇನೆ ಅವರು ಹಿಂದುಳಿದವರು, ದಲಿತರು ಅಥವಾ ಮೇಲ್ವರ್ಗದ ಸಮಾಜದ ನಾಯಕರುಗಳು KPCC ಅಧ್ಯಕ್ಷರಾಗಿ ಬಂದಿದ್ರು. KPCC ಅಧ್ಯಕ್ಷರ ಲೀಸ್ಟ್ ತೆಗೆದು ನೋಡಿದ್ರೆ ಬಹುಪಾಲು ಹಿಂದುಳಿದ ನಾಯಕರು ಆ ಹುದ್ದೆಯಲ್ಲಿ ಅಲಂಕರಿಸಿದ್ದಾರೆ. ಅವರಿದ್ದಾಗಲೇ ಸರ್ಕಾರಗಳು ದಿಗ್ವಿಜಯವನ್ನು ಸಾಧಿಸಿರುವಂಥದ್ದು, ಅಧಿಕಾರಕ್ಕೆ ಬಂದಿರುವಂಥದ್ದು, ಪಕ್ಷ ಸರ್ಕಾರಗಳು ರಚನೆ ಆಗಿರುವಂಥದ್ದು. ಈಗಲೂ ಕೂಡ ಡಿಸೆಂಬರ್ 27ರ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಏನಿದೆ ಅಲ್ಲಿ ಈ ಮೂವರೇ ನಾಯಕರು, ಸಿದ್ದರಾಮಯ್ಯ ಅವರು, BK ಹರಿಪ್ರಸಾದ್ ಅವರು, ಇಬ್ಬರು ಹಿಂದುಳಿದ ಸಮಾಜದ ನಾಯಕರು, ದಲಿತ ಸಮಾಜದ ಅಡಿಯಲ್ಲಿ ಬರುವಂತಹ ಡಾಕ್ಟರ್ G ಪರಮೇಶ್ವರ್ ಅವರು, ಅನಂತರದಲ್ಲಿ ನಜೀರ್ ಅಹಮದ್ ಅವರು, ಇಷ್ಟೂ ಜನ ಮಹತ್ವದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ KPCC ಅಧ್ಯಕ್ಷರು ಯಾರಾಗಬೇಕು ಅಂತ. ಬಹುಪಾಲು ಸತೀಶ್ ಜಾರಕಿಹೊಳಿ ಅವರಿಗೆ ಆ ಅವಕಾಶ ಒದಗಿ ಬರಬಹುದು, ಅಥವಾ MB ಪಾಟೀಲರಿಗೂ ಕೂಡ ಅವಕಾಶ ಸಿಗಬಹುದು. ಈ ಇಬ್ಬರು ನಾಯಕರಲ್ಲದೆ ಇನ್ನೂ ಕೆಲವರ ಹೆಸರುಗಳು ಹರಿದಾಡ್ತಿದೆ. ಆ ಪೈಕಿ BK ಹರಿಪ್ರಸಾದ್ ಅವರ ಹೆಸರು. ಆದರೆ ಒಂದು ಪವರ್ಫುಲ್ ಹುದ್ದೆ ಈಗ ಹೋಗ್ತಿದೆ ಅನ್ನೋ ಕಾರಣಕ್ಕೇನೆ ಅಟ್ಲೀಸ್ಟ್ ಇಷ್ಟು ದಿನದ ಅಹಿಂದ ವಿರೋಧದ ಕಳಂಕವನ್ನು ಕಟ್ಕೊಂಡಿದ್ದೀನಿ, ನಾಳೆನೂ ಇದು ಮುಂದುವರೆದರೆ ಸಮಸ್ಯೆ ಆಗುತ್ತೆ ಅಂತ ಅವರ ಬೆಂಬಲಿಗರಿಗೆ ಸರಿಯಾಗಿ ಬೈದಿದ್ದಾರೆ. ಯಾಕೆ ಬೇಕು ಹೈಕಮಾಂಡ್ ಹೇಳ್ದಿರೋದನ್ನೆಲ್ಲ ನೀವು ಹೇಳೋದು? ಯಾಕೆ ಸುಮ್ಮನೆ ಅಧಿಕಾರ ಹಂಚಿಕೆ ಆಗಿದೆ, 6ನೇ ತಾರೀಕು, 9ನೇ ತಾರೀಕು, 16, 26ನೇ ತಾರೀಕು ಅಂತ ಹೇಳ್ತಿದ್ದೀರಿ? ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಸರಿ, ಎಲ್ರಿಗೂ ನೋಟಿಸ್ ಕೊಡಿಸ್ತೀನಿ ಅಂತ ಹೇಳಿದ ಮೇಲೂ ಕೂಡ ಹೇಳಿಕೆಗಳು ಬರ್ತಾನೆ ಇದೆ. ಒಪ್ಪಂದ ಆಗಿದೆ 5 ವರ್ಷದ್ದು. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಿತ್ತು. ಆದಾಗ್ಯೂ ಇನ್ನೂ ಅವರು ಆ ವಿವಾದವನ್ನು ದೊಡ್ಡದು ಮಾಡ್ತಾ ಒಗ್ಗಟ್ಟಿನ KPCC ಕೂಟವನ್ನು ಹೊಡೆದು ಹೋದ KPCC ಕೂಟ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿರೋದು ರಾಹುಲ್ ಗಾಂಧಿ ಅವರಿಗೆ ಬೇಸರ ತರಿಸಿತ್ತು. ಆ ಕಾರಣಕ್ಕೋಸ್ಕರನೇ ಇದುವರೆಗೂ ನಾನು ಕರೆಯೋ ತನಕ ನೀವು ಬರಬೇಡಿ ಅಂತ ರಾಹುಲ್ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಮೆಸೇಜ್ ಕಳಿಸಿದ್ರು. ಆ ಮೆಸೇಜ್ ಇನ್ನೂ ಅವರಿಗೆ ಬೇಸರ ಕ್ಲಿಯರ್ ಆಗಿಲ್ಲ, ಆ ಕಾರಣಕ್ಕೋಸ್ಕರ ಕರೆಸಿಲ್ಲ. ಆದಾಗ್ಯೂ ಖಾಸಗಿ ಕಾರ್ಯಕ್ರಮ ಅಂತ ದೆಹಲಿಗೆ ಹೋಗುವ ಸಾಧ್ಯತೆಗಳು DK ಶಿವಕುಮಾರ್ ಅವರದು ಬರಬಹುದು. ಅದೇ ಕೆಲಸವನ್ನು ಈ ಹಿಂದೆ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಅಲ್ಲಿಗೆ ಪವರ್ಫುಲ್ ಮಿನಿಸ್ಟರ್, ಪವರ್ಫುಲ್ ಲೀಡರ್ ಅಂತೆಲ್ಲ ಕರೆಸಿಕೊಳ್ತಿದ್ದಂತಹ DK ಶಿವಕುಮಾರ್ ಅವರು ಆ ಪವರ್ಫುಲ್ ಅಲ್ಲಿರೋ ಪವರ್ ಹುದ್ದೆ, KPCC ಹುದ್ದೆ ಕಳ್ಕೊಂಡ್ರೆ ಇನ್ಯಾವ ರೀತಿ ಮಾತಾಡಬಹುದು, ಇನ್ಯಾವ ರೀತಿ ಈ ಆಂತರಿಕ ದಂಗೆಗಳನ್ನು ಅವರ ಬಣದ ಮೂಲಕ ಮಾಡಿಸಬಹುದು? ಕಷ್ಟ ಆಗುತ್ತೆ. ಹಾಗಿದ್ರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬಂದು ಕೂರಬೇಕು ನಿಮ್ಮ ಪ್ರಕಾರ? ಕಮೆಂಟ್ ಮಾಡಿ.